ಬಾಗಲಕೋಟೆ ಜಿಲ್ಲೆ ಪುರಸಭೆ ಕಾರ್ಯಾಲಯ ಹುನಗುಂದ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 23, 2024 ರಂದು ಜರುಗುವ ಪೌರಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಪೌರಕಾರ್ಮಿಕರಿಗೆ ಕೊಡುಗೆಯಾಗಿ ನೀಡಿದ ಬಟ್ಟೆಗಳ ವಿತರಣಾ ಕಾರ್ಯಕ್ರಮವು 21 ಮಹಿಳಾ ಪೌರಕಾರ್ಮಿಕರಿಗೆ ಹಾಗೂ 27 ಪುರುಷ ಪೌರಕಾರ್ಮಿಕರಿಗೆ ದಿನಾಂಕ ಸೆಪ್ಟೆಂಬರ್ 22, 2024 ರಂದು ಮುಂಜಾನೆ 10 ಗಂಟೆಗೆ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿಯರ ನೇತೃತ್ವದಲ್ಲಿ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ ಜರುಗಿತು. ಪೌರಕಾರ್ಮಿಕರಿಗೆ ಬಟ್ಟೆಗಳ ವಿತರಿಸಿ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀಯರು ಮಾತನಾಡಿ, ವರ್ಷ ಪೂರ್ತಿ ಬಿಡುವಿಲ್ಲದೆ ಪೌರಕಾರ್ಮಿಕರು ಕೆಲಸದಲ್ಲಿ ತೊಡಗುವುದರಿಂದ ಅವರ ಜೀವನವು ಒತ್ತಡದಲ್ಲಿರುತ್ತದೆ. ಹಾಗಾಗಿ ಅವರ ಮೇಲಿರುವ ಒತ್ತಡವನ್ನು ಕಡಿಮೆ ಮಾಡಿ ಅವರ ಜೀವನವೂ ಸಹ ಒತ್ತಡರಹಿತ, ಹರ್ಷೋಲ್ಲಾಸ, ಉತ್ಸಾಹದಿಂದ ಕಳೆಯಲೆಂದು ಪ್ರತಿ ವರ್ಷವೂ ಪೌರಕಾರ್ಮಿಕರ ದಿನಾಚರಣೆಯ ಆಚರಣೆ ದಿನದಂದು ಕ್ರೀಡಾಕೂಟ ಏರ್ಪಡಿಸಲಾಗುತ್ತದೆ. ಏತನ್ಮಧ್ಯೆ ಈ ವರ್ಷವೂ ಸಹ ಇಲಕಲ್ಲ ನಗರಸಭೆಯ ಪೌರಕಾರ್ಮಿಕರೊಂದಿಗೆ ಈ ಬಾರಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಎಲ್ಲ ಪೌರಕಾರ್ಮಿಕರು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿರೆಂದು ಕಿವಿಮಾತು ಹೇಳಿದರು. ಈ ಒಂದು ಬಟ್ಟೆ ವಿತರಣಾ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪೌರಕಾರ್ಮಿಕರ ದಿನಾಚರಣೆಯಂದು 2 ದಿವಸದ ಕಾರ್ಯಕ್ರಮ ಇರುತ್ತದೆ ಇಲ್ಕಲ್ ನಗರಸಭೆಯಲ್ಲಿ. ಇಂದು ಕ್ರೀಡಾಕೂಟದ ಕಾರ್ಯಕ್ರಮ ಇರುತ್ತದೆ. ನಾಳೆ ಪೌರಕಾರ್ಮಿಕರ ಕಾರ್ಯಕ್ರಮವನ್ನು ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರು ಹಮ್ಮಿಕೊಂಡಿರುತ್ತಾರೆ. ನಾವು ಹುನಗುಂದ ಪುರಸಭೆ ವತಿಯಿಂದ ಎಲ್ಲ ಪೌರಕಾರ್ಮಿಕರಾಗಲಿ ಹಾಗೂ ಸಿಬ್ಬಂದಿ ವರ್ಗದವರನ್ನು ಕರೆದುಕೊಂಡು ನಗರಸಭೆಗೆ ಹೋಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಬರ್ತೀವಿ ಅಂತ ಈ ಮೂಲಕ ತಿಳಿಸುತ್ತೇವೆ. 7 ಮಂದಿ ಟೀಮ್ ಆಗಿರ್ಬೇಕು. ಮತ್ತೊಂದು ವಿಶೇಷ ಹೆಣ್ಮಕ್ಳು ಜೋಡಿ ಹೆಣ್ಮಕ್ಳು